ಪಯಣ ಪಾರ್ಟ್ 1 ನೋಡಿಲ್ಲ ಅಂತ ಅಂದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಪಾಪಪ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು. ಸೊ ಪಯಣ ಪಾರ್ಟ್ 1ಅಲ್ಲಿ ನಿಮಗೆ ಆ್ಯಂಟೀಕ್ ಕಾರ್ ಕಲೆಕ್ಷನ್ಸು ಮತ್ತು ಬೈಕ್ ಕಲೆಕ್ಷನ್ಸ್ ಬಗ್ಗೆ ತೋರಿಸಿದ್ದೀನಿ. ಸೊ ಇಲ್ಲಿ ಬರೀ ಆ್ಯಂಟೀಕ್ ಪೀಸಸ್ ಅಂದರೆ ಆ್ಯಂಟೀಕ್ ವಸ್ತುಗಳನ್ನ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಇರೋ ಅರ್ಧಕ್ಕರ್ಧ ಈ ಆ್ಯಂಟಿಕ್ ವಸ್ತುಗಳು ಬಂದ್ಬಿಟ್ಟು ಧರ್ಮಸ್ಥಳದಿಂದ ತಗೊಂಬಂದಿದ್ದಾರೆ. ಯಾಕೆ ಅಂತ ಅಂದರೆ ಧರ್ಮಸ್ಥಳದಲ್ಲೂ ಇದೇ ಥರ ಒಂದು ಮ್ಯೂಸಿಯಂ ಇದೆ. ಮೊದಲಿಗೆ ಬರೋದಾದರೆ ವುಡನ್ ಕಂಟೈನರ್ಸ್ ನೋಡ್ಬೋದು ವಿತ್ ಕಂಪಾರ್ಟ್ಮೆಂಟ್ಸು. ಸೊ ಇದು ಯಾಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಫಸ್ಟೆಲ್ಲ ಸ್ಟೀಲು ಇನ್ನೂ ಇನ್ವೆಂಟ್ ಆಗಿರಲಿಲ್ಲ. ಸೊ ಅವಾಗ ಯೂಸ್ ಮಾಡ್ತಾಯಿದ್ರು. ಸೊ ಇದು ಬಂದ್ಬಿಟ್ಟು ಮೊಸರು ಕಡಿಯೋಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಇದು ಬಂದ್ಬಿಟ್ಟು ಗರಗಸ. ಈ ಕಡೆ ನೋಡಿದ್ರೆ ನಿಮಗೆ ಈ ಬಾವಿ ಸೆಟಪ್ ಬರುತ್ತೆ. ಆಮೇಲೆ ಇದು ಅಂಡೆ, ದೊಡ್ಡ ದೊಡ್ಡ ಅಂಡೆ. ಸೊ ಇದು ಬಂದ್ಬಿಟ್ಟು ನೀವು ಎತ್ತಿನ ಗಾಡಿಗೆ ಯೂಸ್ ಮಾಡ್ತಾರೆ. ಈ ಎರಡು ಕೋಣಗಳನ್ನ ಇಲ್ಲಾಂದರೆ ದನಗಳನ್ನ ಒಂದೇ ಕಡೆ ಇಟ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಕಂಟೈನರ್ಸ್ಗಳೇ ಇದ್ದಾವೆ. ಸೊ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಯಾವ ಕಂಟೈನರ್ಸು ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇದು ಎಷ್ಟು ಡಿಫ್ರೆಂಟಾಗಿದೆ ಇದು ನೋಡಿ. ಇದು ವೆಯ್ಟ್ಸ್ ಹೆಂಗಿದೆ, ಇದು ವೆಯ್ಟ್ಸ್ ನೋಡಿ ಯಾವ ಥರ ಇತ್ತು ವೆಯ್ಟ್ಸು. ಸೊ ಇದೆಲ್ಲ ಟೈಪ್ಸ್ ಆಫ್ ಮೆಷರ್ಮೆಂಟ್ ಆಮೇಲೆ ವೇಯಿಂಗ್ ಸಿಸ್ಟಮ್ಸು. ಸೊ ಯಾವ ಥರ ಈ ತಕ್ಕಡಿ ಹೆಂಗಿತ್ತು, ಆಮೇಲೆ ನೋಡಿ ಇಲ್ಲಿ ಸಣ್ಣ ಸಣ್ಣದು ಗ್ರಾಮ್ಸ್ ಲೆಕ್ಕದಲ್ಲಿ, ಲೈಕ್ 10 ಗ್ರಾಮ್ಸ್ 1 ಗ್ರಾಮ್ ಆ ಥರ ಲೆಕ್ಕದಲ್ಲಿ ಈ ಬಾಕ್ಸ್ ಒಳಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಂಟೈನರ್ಸು, ಲೈಕ್ ಹೇಳಿದ್ನಲ್ಲ ಅವಾಗೆಲ್ಲ ಸ್ಟೀಲ್ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ಅಂತ. ಸೊ ಎಲ್ಲ ವುಡ್ಡಲ್ಲಿ ಮಾಡಿರುವಂಥ ವಸ್ತುಗಳು ನೋಡ್ಬೋದು. ಸೊ ಇದು ನೋಡಿ ಪಡ್ಡು ಮಾಡೋ ಅಂಥದ್ದು. ಆಮೇಲೆ ಇದು ಬಂದುಬಿಟ್ಟು ಹಳೆ ಕಾಲದ್ದು ಕ್ಯಾಮ್ರಾ. ಸೊ ಇವಾಗ DSLR ಕೈಯಲ್ಲಿ ಹಿಂಗೆಲ್ಲ ಆಟಾಡಿಸ್ತೀವಿ, ಅದು ನೋಡಿದ್ರೆ ನೋಡಿ ಎಷ್ಟು ದೊಡ್ಡದಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಕ್ರಿಪ್ಷನ್ಸ್, ಲೈಕ್ ಸ್ಟೀಲಲ್ಲಿ ಬರೆದಿರ್ತಾರೆ, ಕಲ್ಲಲ್ಲಿ ಬರೆದಿರ್ತಾರೆ. ಸೊ ಆಮೇಲೆ ಪೇಪರಲ್ಲಿ ಬರೆದಿದ್ದಾರೆ ನೋಡಿ ಒಂದಷ್ಟು ಇನ್ಸ್ಕ್ರಿಪ್ಷನ್ಸ್ಗಳು. ಆಮೇಲೆ ನೋಡಿ ಇದು ತಾಳೆಗರಿ ಅಂತಾರೆ, ತಾಳೆಗರಿಯಲ್ಲಿ ಬರ್ತಿರೋದು. ಆಮೇಲೆ ನೆಕ್ಸ್ಟು ಇದು ಅಷ್ಟೇ ಪೇಪರಲ್ಲಿ ಬರ್ತಿರೋವಂಥದ್ದು. ಆಮೇಲೆ ಮೈಸೂರು ಸ್ಟಾರ್ ಅಂತ. ಆಮೇಲೆ ನೆಕ್ಸ್ಟ್ ಇದು ಕಾಯಿನ್ ಕಲೆಕ್ಷನ್ಸು, ಲೈಕ್ ಡಿಫ್ರೆಂಟ್ ಕಂಟ್ರೀಸಲ್ಲಿ ಹಿಂಗೆ ಯಾವ್ಯಾವ ಥರ ನೋಟ್ಸ್ ಇದೆ, ಆಮೇಲೆ ಕಾಯಿನ್ಸ್ ಇದೆ. ಆಮೇಲೆ ಇದು ಸ್ಟ್ಯಾಂಪ್ ಕಲೆಕ್ಷನ್ಸು. ಹಾಗೆ ಮುಂದೆ ಹೋಗ್ತಿದ್ದಂಗೆ ಕಾಣಿಸೋದೆ ಈ ಆರ್ಮರ್ಸ್ ಅಂತಂದರೆ ಕತ್ತಿಗಳು, ರಿವಾಲ್ವರ್ಸು, ಆಮೇಲೆ ಗನ್ಗಳು, ಆಮೇಲೆ ಶಾರ್ಟ್ ಗನ್ ಅಂತಲ್ಲ ಅದು. ಆಮೇಲೆ ನೆಕ್ಸ್ಟ್ ಕಾಣಿಸೋದೆ ನಮಗೆ ಕ್ಯಾನನ್ ಲಾಂಚರು. ನೋಡಿ ಎಷ್ಟು ಉದ್ದ ಇತ್ತು ಕ್ಯಾನನ್ ಲಾಂಚರು. ಆಮೇಲೆ ಇದು ಪ್ರಿಂಟಿಂಗ್ ಪ್ರೆಸ್ಸು, ಹೆಂಗೆ ಪ್ರಿಂಟ್ ಮಾಡ್ತಿದ್ರು ಪೇಪರ್ಗಳನ್ನ, ಪೇಪರ್ ಮೇಲೆ ಹೆಂಗೆ ಪ್ರಿಂಟ್ ಮಾಡ್ತಾಯಿದ್ರು ಅಂತ. ಇವಾಗ ಜೆರಾಕ್ಸು ಅದೆಲ್ಲ ಬಂದಿದೆಯಲ್ಲ, ಸೊ ಅದೇ ಥರ ಆವಾಗ ಪ್ರಿಂಟಿಂಗ್ ಮಿಷಿನ್ಸ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಇದು ಬಂದುಬಿಟ್ಟು ಹಳೆ ಕಾಲದ ಡೋರು, ಆಮೇಲೆ ಹಳೆ ಕಾಲದ ಸೆಟಪ್ಗಳು. ಸೊ ಇದು ಅಷ್ಟೇ ನೋಡಿ ಯಾವ ರೀತಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ವುಡ್ಡನ್ ಕಾರ್ವಿಂಗ್ ಅಂದರೆ ಇದು ಈ ಥರ. ಸೊ ಸ್ಕ್ವೇರ್ ಮಾಡಿಬಿಟ್ಟು ಅದರೊಳಗೊಂದು. ಸೊ ಇದು ಬಂದುಬಿಟ್ಟು ಈವ್ನಿಂಗ್ ವ್ಯೂ ಆಫ್ ಪಯಣ. ಈ ಮ್ಯೂಸಿಯಮ್ನ ಫುಲ್ಲು ಕವರ್ ಮಾಡಬೇಕು ಅಂತಂದರೆ ಮಿನಿಮಮ್ ನಿಮಗೆ 1 ಅವರ್ ಬೇಕೇ ಬೇಕು. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸೊ ಇಷ್ಟ ಆಗಿತ್ತು ಪಯಣ ಮ್ಯೂಸಿಯಮ್ನ ಒಂದು ಟೂರ್. ಸೊ ಪಾರ್ಟ್ 1 ಇದೆ, ಪಾರ್ಟ್ 2 ಇದೆ. ಸೊ ಇವಾಗ ನೋಡ್ತಿರೋ ನೀವು ಪಾರ್ಟ್ 1 ನೋಡಬೇಕಾದಲ್ಲಿ ಮತ್ತೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಪಾಪಪ್ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಇಷ್ಟೇ ಎಕ್ಸೈಟಿಂಗ್ ಆಗಿರೋ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನು. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಇಷ್ಟೇ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.